ಆತ್ಮೀಯ ಶಿಕ್ಷಕ ಮಿತ್ರರೇ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಪ್ರಮುಖ ಮಾಹಿತಿಯಾದಂತಹ 2024-25ನೇ ಸಾಲಿನಲ್ಲಿ ನಡೆಯಲಿರುವಂಥ ಶಾಲಾ ಕರ್ತವ್ಯದ ದಿನಗಳು ಎಲ್ಲಿಂದ ಎಲ್ಲಿಯವರೆಗೆ, ಹಾಗೆ ರಜಾ ದಿನಗಳು ಎಲ್ಲಿಂದ ಎಲ್ಲಿಯವರೆಗೆ, ಹಾಗೆ ಮಾಯವಾರು ಶಾಲಾ ಕರ್ತವ್ಯದ ದಿನಗಳು ಯಾವ ರೀತಿ ಹಂಚಿಕೆಯಾಗಿದೆ ಅನ್ನುವಂಥದ್ದನ್ನು ತಿಳಿಸಲಾಗುತ್ತೆ. ಈ ಒಂದು ಮಾಹಿತಿಯನ್ನು ಈ ವರ್ಷ ಪ್ರಕಟವಾಗಿರುವಂಥ 24-25ನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿ, ಶಿಕ್ಷಣ ಇಲಾಖೆಯಿಂದ ಪ್ರಕಟವಾಗಿರುವಂತಹ ಶೈಕ್ಷಣಿಕ ಮಾರ್ಗದರ್ಶಿಯಿಂದ ತೆಗೆದುಕೊಳ್ಳಲಾಗಿದೆ. ಸೊ ಏನೆಲ್ಲ ಶೈಕ್ಷಣಿಕ ಮಾರ್ಗದರ್ಶಿ ಒಳಗೊಂಡಿರುತ್ತೆ ಅಂತೇಳಿದ್ರೆ, ಈ ಒಂದು ಶೈಕ್ಷಣಿಕ ಮಾರ್ಗದರ್ಶಿಯು ಇಡೀ ವರ್ಷದಲ್ಲಿ ಒಂದು ಶಾಲೆಯಲ್ಲಿ ಏನೆಲ್ಲ ಶೈಕ್ಷಣಿಕ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳು ನಡಿಬೇಕು ಅನ್ನುವಂತಹ ಸಂಪೂರ್ಣವಾದಂಥ ವಾರ್ಷಿಕ ಕ್ಯಾಲೆಂಡರ್ನ ರೀತಿಯಲ್ಲಿ ಶೈಕ್ಷಣಿಕ ಮಾರ್ಗದರ್ಶಿಯನ್ನು ಇಲಾಖೆ ಪ್ರಕಟ ಮಾಡುತ್ತೆ. ಹಾಗಾಗಿ ಶಾಲಾ ಹಂತದಲ್ಲಿ ಇದರ ಒಂದು ಪ್ರಿಂಟೌಟನ್ನು ಪಡೆದು ಇದರಂತೆ ಅನುಪಾಲನೆ ಮಾಡಿದ್ದೇ ಆದರೆ ನಾವು ತುಂಬ ಯಶಸ್ವಿಯಾಗಿ ಶೈಕ್ಷಣಿಕ ವರ್ಷವನ್ನು ನಡೆಸಬಹುದು ಅನ್ನೋದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ. ಸೊ ಈ ಒಂದು ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ವಾರ್ಷಿಕ ಶೈಕ್ಷಣಿಕ ಚಟುವಟಿಕೆಗಳ ಮಾಹಿತಿ ಇರುತ್ತೆ, ಕ್ರಿಯಾ ಯೋಜನೆ ಇರುತ್ತೆ, ಗುಣಮಟ್ಟ ಶಿಕ್ಷಣಕ್ಕಾಗಿ ಫಲಿತಾಂಶಮುಖಿ ಚಟುವಟಿಕೆಗಳು, ಇನ್ನು ಸಂಭ್ರಮ ಶರ್ವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದಂಥ ಪಠ್ಯಾಧಾರಿತ ಚಟುವಟಿಕೆ ಬ್ಯಾಂಕ್ಗಳ ನಿರ್ವಹಣೆ ಹಾಗೂ ವಿವಿಧ ಶಾಲಾ ಹಂತದ CCE ಪರೀಕ್ಷೆಗಳು, ಮೌಲ್ಯಾಂಕನ, ವಿಶ್ಲೇಷಣೆ ಇವುಗಳಿಗೆ ಸಹಾಯಕವಾಗುವಂತೆ ಯೋಜಿಸಿ ಇದನ್ನು ಸಿದ್ಧಪಡಿಸಲಾಗಿದೆ. ಇನ್ನು ಪ್ರಸಕ್ತ ಸಾಲಿನಲ್ಲಿ ಅಗತ್ಯ ಪೂರ್ವ ಸಿದ್ಧತೆಗಾಗಿ 29/5/2024ರಿಂದ ಶಾಲೆಯನ್ನು ಪ್ರಾರಂಭಿಸಲು ಸೂಚಿಸಲಾಗಿದೆ. ಈಗಾಗಲೇ ಗೊತ್ತಾಗಿದೆ, ಶಾಲಾ ಪ್ರಾರಂಭೋತ್ಸವ ಬಂದು 29ನೇ ತಾರೀಕಿನಿಂದ ಶಾಲೆಗಳು ಆರಂಭವಾಗ್ತವೆ. ಅದರಂತೆ ವಾರ್ಷಿಕ ಶೈಕ್ಷಣಿಕ ಕ್ರಿಯಾ ಯೋಜನೆಯ ವೇಳಾಪಟ್ಟಿಯನ್ನು ನಿಗದಿಪಡಿಸಲಾಗಿದೆ. ಪ್ರಯುಕ್ತ ರಾಜ್ಯ ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಏಕರೂಪದ ಶೈಕ್ಷಣಿಕ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸಲು ಸಹಾಯಕವಾಗುವಂತೆ ಒಟ್ಟು ವಾರ್ಷಿಕ ದಿನಗಳಲ್ಲಿ ಲಭ್ಯವಾಗುವ ಶೈಕ್ಷಣಿಕ ಚಟುವಟಿಕೆ ಅವಧಿಗಳು, ರಜಾ ದಿನಗಳನ್ನು ಆಧರಿಸಿ ಅದಕ್ಕನುಗುಣವಾಗಿ ವಾರ್ಷಿಕ ಕಾರ್ಯಸೂಚಿಯನ್ನು ಈ ಕೆಳಕಂಡೆ ನಿಗದಿಪಡಿಸಲಾಗಿದೆ. ಇದನ್ನು ರಾಜ್ಯ ಪಠ್ಯಕ್ರಮದ ಎಲ್ಲ ಶಾಲೆಗಳಲ್ಲಿ ಅನುಷ್ಠಾನಗೊಳಿಸಿ ಮತ್ತು ಅನುಪಾಲನೆ ಮಾಡಲು ಸೂಚಿಸಿದೆ. ಇದು ಬರೀ ಒಂದು ದಾಖಲೆಯಲ್ಲ, ಬದಲಾಗಿ ಇದನ್ನು ಅನುಪಾಲನೆ ಮಾಡಬೇಕು ಮತ್ತು ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಸೂಚನೆಯನ್ನು ಸಮೇತ ಇಲಾಖೆ ನೀಡಿದೆ. ಇನ್ನು 2024-25ನೇ ಸಾಲಿನ ಶಾಲಾ ಕರ್ತವ್ಯದ ದಿನಗಳು ಯಾವುವು ಅಂದರೆ ಎಲ್ಲಿಂದ ಎಲ್ಲಿಯವರೆಗೆ ಮೊದಲ ಸೆಮಿಸ್ಟರ್, ಎಲ್ಲಿಂದ ಎಲ್ಲಿಯವರೆಗೆ ಎರಡನೇ ಸೆಮಿಸ್ಟರ್ ಅಂತ ನೋಡೋದಾದರೆ, ಮೊದಲನೆಯ ಅವಧಿ ದಿನಾಂಕ 29/5/2024ರಿಂದ ಆರಂಭವಾಗುತ್ತೆ. ಶಾಲೆಯ ಈ ವರ್ಷದ ಶೈಕ್ಷಣಿಕ ವರ್ಷದ ಮೊದಲನೆಯ ದಿನ 29/5/2024. ಮೊದಲ ಅವಧಿ ಅಂದರೆ ಮೊದಲ ಸೆಮಿಸ್ಟರ್ ಬಂದು 2/10/2024ರವರೆಗೆ, ಅಕ್ಟೋಬರ್ 2ರವರೆಗೆ ಮೊದಲ ಸೆಮಿಸ್ಟರ್ ಮೊದಲ ಅವಧಿಯಾಗಿದೆ. ಇನ್ನು ಎರಡನೇ ಸೆಮಿಸ್ಟರ್ ಆರಂಭವಾಗುವ ದಿನಾಂಕ, ಸೊ ದಿನಾಂಕ 21/10/2024ರಿಂದ ಅಂದರೆ ಅಕ್ಟೋಬರ್ 21ಕ್ಕೆ ಎರಡನೇ ಸೆಮಿಸ್ಟರ್ ಅವಧಿ ಆರಂಭವಾಗುತ್ತೆ. ಅದರಂತೆ 10/4/2025ರವರೆಗೆ ಮುಕ್ತಾಯವಾಗುತ್ತೆ. ಅಂದರೆ ಏಪ್ರಿಲ್ 10ರವರೆಗೆ, ಅಕ್ಟೋಬರ್ 21ರಿಂದ ಏಪ್ರಿಲ್ 10ರವರೆಗೆ ಎರಡನೇ ಸೆಮಿಸ್ಟರ್ ಅವಧಿ. ಇದು ಶಾಲಾ ಕರ್ತವ್ಯದ ದಿನಗಳು. ಇನ್ನು ರಜಾ ಅವಧಿಗಳನ್ನು ನೋಡೋದಾದರೆ, ಮಧ್ಯಂತರ ರಜೆ ಬರುತ್ತೆ, ದಸರಾ ರಜೆ, ಹಾಗೆಯೇ ಬೇಸಿಗೆ ರಜೆ ಬರುತ್ತೆ. ಅದನ್ನು ಕೂಡ ಈ ವರ್ಷಕ್ಕೆ ದಿನಾಂಕವನ್ನು ಸಮೇತ ನಿಗದಿಗೊಳಿಸಿಬಿಟ್ಟಿರ್ತಾರೆ. ಸೊ ದಸರಾ ರಜೆ ಬಂದು 3/10/2024ರಿಂದ ಅಂದರೆ ದಸರಾ ರಜೆಗಳು ಆರಂಭವಾಗೋದು ಅಕ್ಟೋಬರ್ 2 ಗಾಂಧಿ ಜಯಂತಿಯ ನಂತರ, ಅಂದರೆ ಅಕ್ಟೋಬರ್ 3ರಿಂದ ಆರಂಭವಾಗುತ್ತೆ. ಅಲ್ಲಿಂದ 20/10/2024ರವರೆಗೆ. ಸೊ 17 ದಿನಗಳು ದಸರಾ ರಜಾವಧಿಯ ದಿನಗಳಾಗಿರ್ತವೆ. 20/10/2024ರವರೆಗೆ ದಸರಾ ರಜೆಯನ್ನು ನಿಗದಿಗೊಳಿಸಲಾಗಿದೆ. ಇನ್ನು ಬೇಸಿಗೆ ರಜೆ ಬಂದು ಈ ವರ್ಷದಂತೆ 11/4/2025ರಿಂದ 28/5/2025ರವರೆಗೆ. ಸೊ ಇದು ಶಾಲಾ ಕರ್ತವ್ಯದ ದಿನಗಳು ಎಲ್ಲಿಂದ ಎಲ್ಲಿಯವರೆಗೆ, ಹಾಗೆಯೇ ಶಾಲಾ ರಜಾ ದಿನಗಳು ಎಲ್ಲಿಂದ ಎಲ್ಲಿಯವರೆಗೆ. ಸೊ ಇದಾದ ನಂತರ ಬರ್ತೀವಿ, ಇದನ್ನೇ ಮತ್ತೇನು ಮಾಡಿದ್ರು, ಶಾಲಾ ಕರ್ತವ್ಯದ ದಿನಗಳು ಅಂತೇಳಿ ಎಷ್ಟು ದಿನ ಸಿಗುತ್ತೆ. ಸೊ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಸೂಚಿಸಿದಂತೆ ತಿಂಗಳುವಾರು ಅದನ್ನು ವಿಂಗಡಣೆ ಮಾಡಿದಾಗ, ತಿಂಗಳುವಾರು ಮೇ ತಿಂಗಳಲ್ಲಿ 28 ರಜಾ ದಿನಗಳನ್ನು ಕಳೆದಿವಿ. 29, 30, 31 ಲಭ್ಯವಿರುವಂಥ ಶಾಲಾ ಕರ್ತವ್ಯ ದಿನಗಳು 3. ಅದರಂತೆ ಜೂನ್, ಜುಲೈ ಹೀಗೆ ತಿಂಗಳುವಾರು ಎಷ್ಟು ದಿನಗಳು ಶಾಲಾ ಕರ್ತವ್ಯಕ್ಕೆ ಲಭ್ಯವಾಗ್ತವೆ ಅನ್ನೋದನ್ನು ಲೆಕ್ಕ ಹಾಕಿದಾಗ ಒಟ್ಟು ವಾರ್ಷಿಕ
244 ದಿನಗಳು ಸಿಗ್ತವೆ. 244 ದಿನಗಳು. ಒಟ್ಟು ರಜಾ ದಿನಗಳು ಎಷ್ಟು ಹೋಗ್ತವೆ? 365 ದಿನಗಳು ಒಂದು ವರ್ಷಕ್ಕೆ. ಅಂದರೆ 121 ರಜಾ ದಿನಗಳನ್ನು, ಭಾನುವಾರಗಳನ್ನೆಲ್ಲವನ್ನು ಲೆಕ್ಕ ಹಾಕಿ ಕಳೆದರೆ ಉಳಿಯುವಂತಹ ಲಭ್ಯವಾಗುವಂತಹ ಶಾಲಾ ಕರ್ತವ್ಯದ ದಿನಗಳು 244. ಸೊ ಈ 244 ದಿನಗಳಿಗೆ ಈ ವರ್ಷದ ಶೈಕ್ಷಣಿಕ ಒಂದು ವಾರ್ಷಿಕ ಯೋಜನೆಯನ್ನು ನಿಗದಿಪಡಿಸಲಾಗಿದೆ. ಇನ್ನು ಒಟ್ಟು ಶಾಲಾ ಕರ್ತವ್ಯ ದಿನಗಳ ನಿರ್ವಹಣೆಯ ವಿವರ ಇದರಲ್ಲಿ ಹೇಗೆ ಅಂತ, ಮತ್ತೆ ಅದನ್ನು 244 ದಿನಗಳನ್ನು ಡಿವೈಡ್ ಮಾಡಲಾಗುತ್ತೆ. 2024-25ನೇ ಶೈಕ್ಷಣಿಕ ಸಾಲಿಗೆ ಲಭ್ಯವಾಗುವ ಒಟ್ಟು ಶಾಲಾ ಕರ್ತವ್ಯ ದಿನಗಳು 244. ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಕಾರ್ಯಕ್ಕಾಗಿ FA1 ಇಂದ ಹಿಡಿದು SA ಸೇರಿ 26. ಪಠ್ಯೇತರ ಪಠ್ಯ ಚಟುವಟಿಕೆಗಳ ಸ್ಪರ್ಧೆಗಳ ನಿರ್ವಹಣಾ ಕಾರ್ಯಕ್ಕಾಗಿ 24. ಮೌಲ್ಯಮಾಪನ ಮತ್ತು ಫಲಿತಾಂಶ ವಿಶ್ಲೇಷಣೆ ಕಾರ್ಯಕ್ಕಾಗಿ 10. ಶಾಲಾ ಸ್ಥಳೀಯ ರಜೆಗಳು 4. ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಉಳಿಯುವಂಥ ಕರ್ತವ್ಯದ ದಿನಗಳು, ಇದು ತುಂಬ ಇಂಪಾರ್ಟೆಂಟ್. ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಗೆ ಉಳಿಯುವಂಥ ದಿನಗಳು 244ರಲ್ಲಿ 180. ಅಂದರೆ ಇಷ್ಟಾದರೂ ಅತ್ಯಂತ ಸುವ್ಯವಸ್ಥಿತವಾಗಿ ಶಾಲಾ ಕರ್ತವ್ಯದ ದಿನಗಳನ್ನು ಬಳಕೆಯಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಇದು ಸ್ಥಳೀಯ ಹಂತವಾಗಿ ವ್ಯತ್ಯಾಸಗಳು ಆಗಬಹುದು. ಆದರೆ ಇದು ನೀಡಿರುವಂಥದ್ದು ಒಂದು ಮಾದರಿಯಾಗಿ ಇದರಂತೆ ಅನುಪಾಲನೆ ಆಗಬೇಕು ಅನ್ನೋದು ಇಲಾಖೆಯ ಉದ್ದೇಶವಾಗಿದೆ. ಸೊ ಇಷ್ಟೇನಿದೆ ಶೈಕ್ಷಣಿಕ ಮಾರ್ಗದರ್ಶಿ ಅನ್ವಯ ಶಾಲಾ ಕರ್ತವ್ಯ ದಿನಗಳು ಮತ್ತು ರಜಾ ದಿನಗಳು, ಹಾಗೆ ಆ ಒಂದು ಶಾಲಾ ಕರ್ತವ್ಯದ ದಿನಗಳನ್ನು ತಿಂಗಳವಾರು ಯಾವ ರೀತಿ ವಿಂಗಡಣೆ ಮಾಡಿ ನೀಡಲಾಗಿದೆ ಅಂತೇಳಿ ತಿಳಿಸಲಾಯಿತು. ಇದು ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿ ಅಂತ ನಾವಾದರೂ ಕೂಡ ಭಾವಿಸ್ತೇವೆ. ಇದನ್ನು ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಇನ್ನಷ್ಟು ವಿವರವಾಗಿ ತಿಳಿದುಕೊಂಡು ಅದರಂತೆ ಅನುಪಾಲನೆ ಮಾಡಿದರೆ ಸೂಕ್ತ ಅಂತ ಹೇಳ್ತಾ ಮತ್ತೊಂದು ಶೈಕ್ಷಣಿಕ ಉಪಯುಕ್ತ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿಯಾಗಲಿದ್ದೇವೆ. ಧನ್ಯವಾದಗಳು.